ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿಂದಾಗಿ ಇವಾಗ ಶುರು ಮಾಡ್ತಾ ಇದ್ದೀವಿ. ನಮ್ಮ ಖುಷಿ ಬೇಬಿ ನೋಡಿ ಮಕ್ಕಳಿಗೆಲ್ಲ ಆಯಿಲ್ ಹಚ್ಕೊಂಡು ಮಾಡ್ತಾ ಇದ್ದಾನೆ. ನನ್ನ ಕಣ್ಣೆಲ್ಲ ನೋಡಿ ಯಾವ ರೀತಿ ಆಗಿದೆ, ರೆಡ್ ಆಗಿದೆ. ಸೊ ನೈಟ್ ಶಿಫ್ಟ್ ಮಾಡ್ಕೊಂಡು ಮಲಗಿದೆ. ನಮ್ಮ ನವಿಯವರು ಬೇಗ ಎಬ್ಬಿಸ್ಬಿಟ್ಟಿದ್ದಾರೆ. ಸೊ ಇದು ಬಂದು ಬುಧವಾರದ ಬ್ಲಾಗು. ಇನ್ನು 2 ದಿನ ಇದೆ ಎಲೆಕ್ಷನ್ಗೆ. ಸೊ ಯಾರ್ಯಾರು ಓಟ್ ಹಾಕೋಕ್ಕೆ ಅರ್ಹರಿದ್ದೀವಿ ಎಲ್ಲ ಹೋಗಿ ಓಟ್ ಹಾಕಿ. ಸೊ ಓಟ್ ಹಾಕೋದು ನಮ್ಮ ಕರ್ತವ್ಯ. ನಿಮ್ಗೆ ಇಷ್ಟ ಬಂದವ್ರಿಗೆ, ನಿಮ್ಗೆ ಯಾರು ಒಳ್ಳೇದು ಮಾಡ್ತಾರೆ ಅಂತಾರೆ ಅನ್ನಿಸ್ತದೆ ಅವ್ರಿಗೆ ಓಟ್ ಹಾಕಿ. ಸೊ ಪ್ರತಿಯೊಬ್ಬರು ಓಟ್ ಹಾಕಿ. ನಮಗೂ ಓಟ್ ಹಾಕೋದು ದಿವಸ ರಜಾ ಇದೆ. ನಂದು RR ನಗರದಲ್ಲಿದೆ ಓಟು. ನಮ್ಮ ನವಿದು ಇದೆ ಈ ವರ್ಷ. ಇಬ್ಬರು ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ಟು ಬರ್ತೀವಿ, ನಾನು ನವಿನ. ರಜಾ ಇದೆ ಅವತ್ತ. ಸೊ ರಜಾ ಇದೆ ಅಂತ, ಬಿಸಿಲಿದೆ ಅಂತ ಓಟ್ ಹಾಕ್ತಲೇ ಇರಬೇಡಿ. ನಮ್ಮದು ಬೆಂಗಳೂರಲ್ಲಿ ಓಟ್ ಇರೋದು, ಊರಲ್ಲಿಲ್ಲ, ಕ್ಯಾನ್ಸಲ್ ಆಗಿಬಿಟ್ಟಿದೆ. ಊರಲ್ಲೂ ಇತ್ತು, ಕ್ಯಾನ್ಸಲ್ ಆಗಿಬಿಟ್ಟಿದೆ. ನಮ್ಮ ನವಿ ಫಸ್ಟ್ ಟೈಮ್ ವೋಟರು. ಅವಳಿಗೊಂಥರ ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ, ಕನ್ಫ್ಯೂಷನ್ನು ಅಂತ ಎಲ್ಲ ಕೇಳ್ಕೊತಾ ಇಲ್ಲಿ ಹೆಂಗೆ ಓಟ್ ಹಾಕೋದು, ಎಲ್ಲಿ ಯಾವ ಥರ ಇರುತ್ತೆ ಅಂತ. ಅವಳು ಗೊತ್ತಿಲ್ಲವಲ್ಲ, ಫಸ್ಟ್ ಟೈಮು ಅಂದ್ಬಿಟ್ಟು ಎಲ್ಲರೂ ಕನ್ಫ್ಯೂಸ್ ಆಗುತ್ತೆ. ಬಟ್ ನಮ್ಮ ನವಿದು ತುಂಬ ವರ್ಷ ಆಯಿತು ಅವಳು ಓಟ್ ಹಾಕೋಕ್ಕೆ ಅರ್ಹರಾಗಿ. ನಾನೇ ಮಾಡಿಸಿರ್ಲಿಲ್ಲ, ಎಲ್ಲಿ ಪ್ರೆಗ್ನೆಂಟ್ ಇದ್ಲು ಅದು ಇದು ಅಂದ್ಕೊಂಡು ಆಗಿರಲಿಲ್ಲ. ಆಮೇಲೆ ಯಾವುದೂ ಎಲೆಕ್ಷನ್ ಇರಲಿವಲ್ಲ, ಅದರಿಂದ ಮಾಡಿಸಿರ್ಲಿಲ್ಲ. ಸೊ ಇವಾಗ ಎಲೆಕ್ಷನ್ನು ಇದೆ. ಸೊ ಅದರಿಂದ ಮಾಡಿದ್ರೆ 15 ದಿವಸ ಬಂತು. ಅವಳು ವೋಟರ್ ID ಒಂಥರ ಸ್ಮಾರ್ಟ್ ಕಾರ್ಡ್ ಥರ ಬಂದಿದೆ. ಮುಂಚೆ ಎಲ್ಲ ಯಾವ ಥರ ಬರ್ತಿತ್ತು ಅಂದರೆ ಸ್ಮಾರ್ಟ್ ಕಾರ್ಡ್ ಬರ್ತಿರಲಿಲ್ಲ. ಇವಾಗೆಲ್ಲ ಸ್ಮಾರ್ಟ್ ಕಾರ್ಡ್ ಆಗಿಬಿಟ್ಟಿದೆ. ಆಧಾರ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ, ಇವೆಲ್ಲ. ಬನ್ನಿ ತೋರಿಸ್ತೀನಿ. ಇದು ಸ್ಮಾರ್ಟ್ ಕಾರ್ಡ್ ವೋಟರ್ ID ಬಂದಿದೆ. ಅದೇ ಬಂದು ತುಂಬ ದಿನ ಆಯಿತು. ಈ ಕಡೆ ತಿಂಡಿ ಹಾಕೊಟ್ಟಿದ್ದಾರೆ, ತಿನ್ನಿ ಅಂತ. ನೆನ್ನೆ ಪಕೋಡ, ಇವತ್ತಿಂದು ಪುಳಿಯೋಗರೆ. ನೆನ್ನೆ ಪಕೋಡ ಇವತ್ತು ಮಾಡಿರೋದು. ಇವಾಗ ಮಾಡ್ತಾ ಇದ್ದಲ್ಲ ಬಿಸಿ ಬಿಸಿ. ಆದರೆ ತಿಕ್ಕಿಲ್ಲ, ಸಿಟ್ಟು ಜಾಸ್ತಿ ಆಗೋದೆ ಅಂತ. ಬನ್ನಿ ತಿನ್ನೋಣ. ನಾವು ಈಗ ಹೊಟ್ಟೆ ಹಸಿತಾ ಇದೆ. ನಮ್ಮ ನವಿ ಅವ್ರ ಅಮ್ಮ ಮಾಡ್ಕೊಟ್ಟು ಕಳಿಸಿರೋ ಗೊಜ್ಜು. ಅದು ಸ್ವಲ್ಪ ಒಗ್ಗರಣೆ ಹಾಕಿದ್ದಾರೆ. ನಮ್ಮ ನವಿಗೆ ಪುಳಿಯೋಗರೆ ಮಾಡಕ್ಕೆ ಬರಲ್ಲ ಗೈಸ್. ಹೌದು, ಎಲ್ಲ ತಿಳಿಸ್ಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ ಅಮ್ಮ ಮಾಡಿದ್ದು. ನೀನು ಮಾಡಿದ್ದ ಓಕೆ. ಸೊ ನೋಡಿ ಗೈಸ್, ನಮ್ಮ ಪಾಪುಗೆ ಸ್ನಾನ ಮಾಡಿಸಿ ಪೌಡ್ರ್ ಹಾಕ್ತಾ ಇದ್ದಾರೆ ನಮ್ಮ ನವಿಯವರು. ನಾನು ಬಿಸಿಲಲ್ಲಿ ಹೋಗ್ಬಿಟ್ಟು ಬಂದೆ. ಬಿಸಿಲಲ್ಲಿ ಅಂದರೆ ಮಿಕ್ಸಿ ಎಲ್ಲ ಕೆಟ್ಟೋಗಿತ್ತು. ಮಿಕ್ಸಿ ಎಲ್ಲ ಜಾರು. ಆಮೇಲೆ ಫ್ಯಾನ್ ಬೇಡ ತಿರುಗ್ತಿರ್ಲಿಲ್ಲ. ಅದಕ್ಕೊಂದು ಕಂಟೆನ್ಸರ್ ಇರುತ್ತಲ್ಲ, ಚಿಕ್ಕದೊಂದು ಫ್ಯಾನಲ್ಲಿ, ಅದೊಂದು ತಂದು ಹಾಕೋಣ ಅಂತ ಬಿಸಿಲಲ್ಲಿ ಹೋಗಿ ನನ್ನ ಗಾಡಿ ಬೇರೆ ಪಂಚರ್ ಆಗಿತ್ತು. ಪಂಚರ್ ಹಾಕ್ಸ್ಕೊಂಡು ಬಂದರೆ ಇವನಿಗೆ ಸ್ನಾನ ಮಾಡಿಸಿ ಪೌಡ್ರ್ ಹಾಕ್ಬೇಕಾದ್ರೆ ನನ್ನ ಮುಖ ನೋಡಿ ಹೆಂಗೆ ಮಾಡಿದ್ದಾಳೆ. ತಪ್ಪ ಸರಿನಾ ಇದು? ಸಾರಿ, ಇನ್ನೊಂದ್ಸಲಿ ಮಾಡಿ ಇದಕ್ಕೆ ವಾಪಸ್ ಕೊಡ್ಬೇಕೋ ಬೇಡ? ನಾನು ಬಗ್ಗೆ ನನಗೆ ಗುಳ್ಳೆ ಆಗುತ್ತೆ ಅಂದ್ರೆ ನಿನಗೆ ಗುಳ್ಳೆ ಆಗುತ್ತೆ, ನನಗೆ ಗುಳ್ಳೆ ಆಗಲ್ವಾ? ಸಾರಿ, ಇನ್ನೊಂದ್ಸಲಿ ಹಾಕಲ್ಲ. ಬೇಡ, ಸಾರಿನೂ ಬೇಡ. ನೋಡಿ ಮೈನ ವಾಪಸ್ ಕೊಡ್ಲೇಬೇಕು ಅಲ್ವಾ ಗಾಯ್ಸ್? ನೀವೇ ಮಿಸ್ ಹಾಕದ ಗೊತ್ತಿಲ್ಲ, ಅದು ಬಾಯಳಿಗೆಲ್ಲ ಹೋಗೈತೆ ಗಾಯ್ಸ್, ಒಳ್ಳೊಳಿಗೆಲ್ಲ. ತಪ್ಪು ತಾನೆ ನೋಡಿ, ನಗ್ಗ ಆಡ್ತಾ ಇದ್ದಾಳೆ ಹಾಕೋದು ಹಾಕ್ಬಿಟ್ಟು. ಸಾರಿ, ನಾನು ಹಾಕ್ಬಿಟ್ಟು ಸಾರಿ ಕೇಳ್ತೀನಿ. ಬೇಡ, ನಾನು ತಪ್ಪು ಅಂತ ಒಪ್ಕೊಂಡೆ ತಾನೆ, ಒರೆಸ್ತಾ ಇದ್ದೀನಿ ತಾನೆ. ನಾನು ಒರೆಸ್ತೀನಿ, ಬೇಡ ಹಾಕ್ಬಿಟ್ಟು ನಾನು ಒರೆಸ್ತೀನಿ. ನನ್ನ ಬಗ್ಗೆ ಗೊತ್ತಿವಳಿಗೆ, ಇವಳು ಏನೋ ಒಂದು ಚೂರು ಮಾಡಿದ್ರು ನಾನು ಜಾಸ್ತಿ ಮಾಡ್ತೀನಿ ಅಂತವ. ಇವಾಗ ಸಾರಿ ಕೇಳಿದ್ದೀನಿ, ನಾನು ಸಾರಿ ಕೇಳ್ತೀನಿ ಜಾಸ್ತಿ. ಇದಕ್ಕೆ ವಾಪಸ್ ಕೊಡ್ತೀನಿ ಗೈಸ್ ಸದ್ಯದರಲ್ಲೇ. ಇವಾಗ ಬೇಡ, ಆಮೇಲೆ ಕೊಡ್ತೀನಿ. ಸೊ ಅದು ಈಗ ಗಂಡ ಸುಸ್ತಾಗಿ ಬಂದಾನೆ, ಒಂದು ಲೋಟ ಜ್ಯೂಸು ಮಜ್ಜಿಗೆನ ಮಾಡ್ಕೊಡ್ಬೇಕು ಈಗ. ಯಾಕೆ ಹಚ್ಚಲ್ಲ ಅಂದ್ರೆ ಹಚ್ಚಲ್ಲ, ಪ್ರಾಮಿಸ್. ಪ್ರಾಮಿಸ್. ಓಕೆ ಗೈಸ್, ಇದನ್ನ ಮುಯಿ ಮಾಡ್ಕೊತೀನಿ ನನಗೋಸ್ಕರ. ಒಂದು ಲೋಟ ಕುಡಿಯೋಕೆ ಮಜ್ಜಿಗೆ ಇಲ್ಲ ಜ್ಯೂಸ್ ಮಾಡ್ಕೊ. ಏನು ಮಾಡ್ಕೊಡ್ತೀರಾ? ಏನೇನು ಮಜ್ಜಿಗೆ ಮಾಡ್ಕೊಡ್ತೀನಿ. ಓಕೆ, ಮಾಡ್ಕೊಡಿ. ಚೆನ್ನಾಗಿರ್ಬೇಕು. ಐಸ್ ಹಾಕಿ ಒಗ್ಗರಣೆ ಆಯ್ತು ಅಂದ್ರೆ ವಾಪಸ್ ಹಚ್ತೀವಿ. ಹಂಗ ಮಾಡೋದೆಲ್ಲ ಹೋಗ ಹಚ್ಕೋಬೇಕಾದ್ರೆ ಒಂದು ಲೋಟ ಏನ್ ಮಾಡ್ಕೊಡಲ್ಲ. ಆಯ್ತು, ಬೇಡ ಮಾಡಲ್ಲ, ಹೋಗಿ ಮಾಡ್ಕೊ. ಎಸ್ಬಿಟ್ಟಿ ಅಯ್ಯೋ ಅಂತಿದ್ಯಾ? ಸರಿ ಬನ್ನಿ ಮಾಡ್ಕೊಡಿ. ಏನು ಮಾಡೋಕ್ಕಾಗಲ್ಲ, ಆಮೇಲೆ ಮಾಡ್ತೀನಿ. ಇವಾಗ ಮಜ್ಜಿಗೆ ಮಾಡ್ಕೊಡಿ. ಅದೇನು ಸುಮ್ಮನೆ ಪೌಡರ್ ಹಚ್ಚಿಸ್ಕೊಂಡು ವಾಡ್ಸ್ಕೊಂಡ್ರೆ ಆಯ್ತು, ಮುಖದ ಹೋಗ್ಕೊಂಡು ತಕ್ಷಣ. ಹೌದಾ? ಉರಿ ತಗೋತೈತೆ ನನಗೆ ಮಗ, ಬಿಸಿಲಿಗೆಲ್ಲ ಬಂದಿದ್ದಕ್ಕೂ. ಫ್ರೆಂಡ್ಸ್ ಮಕ್ಳದ್ದು ಪೌಡರ್ ಉರಿಯುತ್ತೆ, ಅಡ್ಜಸ್ಟ್ ಆಗಲ್ಲ. ಒಂದ್ಸಲಿ ಜೋರ್ ಜೊತೆ ಚಾಲೆಂಜ್ ಕೂತ್ಕೊಂಡ್ಬಿಟ್ಟಿದ್ದೆ, ಸಾಂಗ್ ನಂಗೆ ಅಷ್ಟಾಗಿ ಬರಲ್ಲ. ಅದು ಮಾಡ್ಕೊಂಡು ಮಗಕ್ಕೆಲ್ಲ ಉರಿತೈತೆ. ಬಿಡಲ್ಲ 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 ಬಿಡಲ್ಲ. ಸರಿ, ಓಕೆ, ಮಜ್ಜಿಗೆ ಮಾಡಿ ಬನ್ನಿ. ಹಾಯ್ ಖುಷಿ. ಹೊರಗಡೆ ಬಂದು ಕೂತಿದ್ವಿ ಗೈಸ್ ಬಿಸಿಲಿಗೆ.
ಗಾಳಿ ಬಿಸಿ ಅಂತ. ನಮ್ಮ ಮಗ ನಮ್ಮ ನವಿ ಹೆಚ್ಚಿದಾದ್ಮೇಲೆ ಪೌಡ್ರ್ ಮತ್ತೆ ಹಚ್ಚಿದ್ದಾನೆ. ನವಿ ಎಷ್ಟೊತ್ತು ಮಾಡ್ತೀವಿ? ಒಂದು ಲೋಟ ಮಜ್ಜಿಗೆ ಕೇಳಿದೆ ಗಾಯ್ಸ್, ಎಷ್ಟೊತ್ತಿಂದ ಮಾಡ್ತಾ ಇದ್ದಾಳೆ ಅಂದರೆ ಅದನ್ನೇ ತಯಾರಿಸ್ತಿದ್ದ ತಿಮ್ಮಿ ತಗೊಂಬಂದು ನಗಾಡ್ಕೊಂಬತ್ತಾ ಇದ್ದಾಳೆ ಗಾಯ್ಸ್. ಯಾರಿಗೆ ಮಜ್ಜಿಗೆ? ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಇದು ಮಕ್ಕಕ್ಕೆ ಬಳಿಬಾರ್ದು ಅಂತ ಮಾಡ್ಕೊಟ್ಟಿರೋದು, ಆದ್ರೂ ನಾವು ಬಿಡ್ತೀವ, ಬಳ್ಳೆ ಬಳಿತೀವಿ. ಇಲ್ಲ ಇಲ್ಲ ಊಫಿ ಸಾರಿ ಕೇಳ್ತೀನಿ. ಏನು ಕುಡಿಯೋಕೆ ಎಳ್ಕಳೆ ಇವನ್ನ ಕುಡಿಯೋಕೆ ಬಿಡ್ತಾರ ಇಲ್ವಾ? ಸೂಪರ್ ಆಗಿದೆ. ಇನ್ನ ಜಾಸ್ತಿ ಮಾಡಿರ್ತಾಳೆ ಅಂತ ಗೊತ್ತಾಗ್ತಿ. ಹೋಗಮ್ಮ ಇಸ್ಕೋಗೋ. ಇವೆಲ್ಲ ಮಜ್ಜಿಗೆ ಮೊಸರು ತುಂಬ ಇಷ್ಟಪಡ್ತೇವೆ. ನೋಡಿ ಗೈಸ್, ಎಲ್ಲ ಮತ್ತೆ ಚೇಂಜ್ ಮಾಡಿದ್ದಾಳೆ ನಮ್ಮ ನವಿ ಜಾಗನ, ಈ ಕಡೆ ಇತ್ತ ಕಡೆ. ಸೊ ಹಾಗೆ ಮಂಚನೂ ಈ ಕಡೆಗೆ ಹಾಕಿದ್ದಾರೆ, ಕಾಲು ಇಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಹಾಗೆ ಹಾಸಿಗೆ ಹೊರಗಡೆ ಒಣಗಾಕಿದ್ದೀವಿ. ಏನಕ್ಕಪ್ಪ ಅಂದರೆ ನಮ್ಮ ಮಕ್ಕಳು ಧೂಳು ಮಾಡಿ ಇಕ್ತವೆ. ನೀವು ಎಷ್ಟೇ ಕ್ಲೀನ್ ಮಾಡ್ಕೊಳ್ಳಿ, ಎಷ್ಟೇ ಇದು ಮಾಡಿ, ಈ ಎರಡು ಕಂದಮಸ್ ಬಿಡಲ್ಲ. ಅದಕ್ಕೆ ಹಾಸಿಗೆನೆಲ್ಲ ಈಚೆಗಡೆ ತಣ್ಣಗೆ ಒಣಗಾಕಿದ್ದೀವಿ ಬಿಸಿಲಲ್ಲಿ. ಈ ಬಿಸಿಲಿಗೆ ಏನೇ ಇದ್ರೂ ಚಿಕಟ ಪಗಟ ಏನೇ ಇದ್ರೂ ಸತ್ತೋಗ್ಲಿ ಅಂತ. ತಿಗಣೆ ಏನಿಲ್ಲ ನಮ್ಮ ಮನೇಲಿ, ಬಟ್ ತಿಗಣೆವೇನಾರು ಬಂದುಬಿಟ್ರಂತೂ ಜೀವನ ಮಾಡೋಕ್ಕೆ ಆಗಲ್ಲ. ಈ ಸೀಕೆಗೆ ತಿಗಣೆ ಇದ್ಬಿಟ್ರೆ ಇರೋರ ಮನೇಲಿ ನೋಡಿದ್ದೀನಿ. ನಮ್ಮಲ್ಲಿ ಮುಂಚೆ ಇತ್ತು, ನಮ್ಮ ನವಿ ಬಂದಾಗಿಂದ ಯಾವತ್ತೂ ಇಲ್ಲ. ಅವಳು ನೋಡೇ ಇಲ್ವಂತೆ. ದಿವಿ ನಾನು ತೋರಿಸಿದ್ದೆ. ಅದೇನಾರ ಬಂದರೆ ಈ ಸೆಕೆಗಂತೂ ನಮ್ಮ ನವಿ ನಿದ್ದೆ ಮಾಡಲ್ಲ. ಮೊದಲೇ ಸೆಕೆ ನನಗೆ ಏನೋ ಚೂರು ಕಡಿತು ಅಂದ್ರೆ ತಕ್ಷಣ ನಾವು ಅನುಭವಿಸಿದಪ್ಪ, ತುಂಬ ತಿಗಣೆಲ್ಲ ಅನುಭವಿಸಿದ್ವಿ. ಬಟ್ ನೀನು ಮಧ್ಯೆ ಆದಾಗಿಂದ ಇಲ್ಲ ಕಾಣಿಸಿಲ್ಲ ಒಂದನ್ನು. ಸೊ ಇಲ್ಲಿದ್ದ ಹಾಸಿಗೆನೆಲ್ಲ ಒಣಗಾಕಿದ್ವಿ. ಬನ್ನಿ ತೋರಿಸಿ, ಇಲ್ಲಿದ್ದೆಲ್ಲ ಬಟ್ಟೆನೆಲ್ಲ ಇಲ್ಲಿ ಹಾಕಿದ್ದಾರೆ. ತಿಂತಾರೆ, ಅಲ್ಲೇ ಉದ್ರಿಸ್ತಾರೆ, ಈಚೆಗಡೆಯಿಂದ ಬರ್ತಾರೆ, ಡೈರೆಕ್ಟ್ ಅಲ್ಲಿಗೆ ಹೋಗ್ತಾರೆ. ಅದರಿಂದ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ನಾನೆಲ್ಲ ಒಣಗಾಕಿದ್ದೀನಿ. ಬಿಸಿಲಿಗೆ ನೆಲಕ್ಕೆ ಹಾಕಿದ್ದೀನಿ, ಅದಕ್ಕೆ ಅಲ್ಲಿ ಬೆಡ್ಶೀಟ್ ಹಾಕಿದ್ದೀನಿ. ಅರ್ಧ ನಮ್ಮ ದಿವ ಖುಷಿಯಿಂದನೇ. ಸೊ ಗಿಡಕ್ಕೂ ಸ್ವಲ್ಪ ನೀರು ಹಾಕೋಣ, ಡ್ರೈ ಆಗಿಬಿಟ್ಟಿದೆ. ನೋಡಿ ಗಾಯ್ಸ್, ಸಂಜೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಟೈಮ್ ಬಂದು 7:30 ಆಗಿ ಬಂದಿದೆ. ಅವರಮ್ಮ ತರಕಾರಿ ಪಲ್ಯ ಮಾಡ್ತೀನಿ ಅಂತ ಎಲ್ಲ ಎತ್ತಿಕೊಂಡಿದ್ದಾರೆ. ಇವರು ಇಲ್ಲಿಟ್ಟಿದ್ದನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಏನ್ರಿ ಏನೋ ಹೇಳ್ತಿದ್ರಲ್ಲ ಅವಾಗಲೇ, ಚಿಕ್ಕ ಮಕ್ಕಳು ಲಗೋರಿ ಆಡೋದೇ ಇಲ್ವೇನೋ ಇವಾಗ ಅಂತ ಹೇಳ್ತಾ ಇದ್ರು. ಇವ್ರ ಮಕ್ಕಳನ್ನ ಆಡಕ್ಕೆ ಬಿಡ್ತೀರಾ ಅಲ್ಲಿ ಹೊರಗಡೆ ರೋಡಲ್ಲಿ ಕೆಳಗಡೆ? ಹ್ಞೂ ಸರಿ, ಆಡೋಗ್ರಪ್ಪ. ಊರ ಕಡೆ ನಾನು ಕೇಳಿದ್ದು ಇಲ್ಲಿ ಗುಂಡಿ ತೋಡ್ಬಿಟ್ಟು ರೋಡಲ್ಲಿ ಆಡಬೇಕು. ಅವರು ಮನೇಲಿ ಗ್ರೌಂಡ್ ಹಂಗಿರುತ್ತೆ, ಹಿಂದ್ಗಡೆ ಸೈಡ್ ಆಡ್ತಾ ಇರ್ತಾರೆ. ಅವ್ರ ಹೆಸರು ಬರ್ತಾನೆ ಇಲ್ಲ. ನಾನು ಜಾಸ್ತಿ ಆಡ್ತೀನಿ. ಸ್ಕೂಲ್ ಅವಳ ಹೆಸರೇನು ಅಂತ ಇನ್ಸ್ಟಾಗ್ರಾಮ್ ಅಂದ್ರೆ ಫಸ್ಟ್ ಡ್ರೆಸ್ ಸೆನ್ಸ್ ಇಷ್ಟ ಆಗುತ್ತೆ ನನಗೆ ಮುದ್ದು ಅಂತ ಹೇಳ್ತೀನಲ್ಲ, ಗೊತ್ತಿಲ್ಲ. ಯಾರು ನೋಡ್ತೀಯ ನೀನು? ಒಬ್ರು ನೋಡ್ತೀಯ? ಅದೇ ಅದು ಅವಳ ಹೆಸರು. ಇವ್ರ ಮನೆಗೆ ಹೋದ್ರಲ್ಲ, ಖುಷಿಯಾಗಿರಮ್ಮಿ ಅವ್ರ ಮನೆಗೆ ಗೇಮ್ಸ್ ಎಲ್ಲ ಆಡೋರು. ಓ ವೀಕ್ಷಿತ. ಅವರು ಅದೇ ತರ ಒಳಗಡೆ ಆಡಿದಾರೆ. ಅದು ನೋಡ್ಬಿಟ್ಟು ಆಡಿದಾರಲ್ಲ ಹೇಳುವ ಆಟ ಎಲ್ಲ ನೆನ್ಪಿಟ್ಕೊಂಡಿ. ಹಾಯ್ ಖುಷಿ, ಖುಷಿಯಾಗಿ ಏನ್ ಮಾಡ್ತಾ ಇದ್ದೀರಾ? ಚಿಕ್ಕ ಹುಡುಗಿ ತುಂಬಾನೇ ಆಡ್ಬಿಸಾಕ್ಬಿಟ್ಟಿದ್ದೀನಿ ಆಟ. ಅಯ್ಯೋ, ತುಂಬಾ ಇಷ್ಟ ಆಗ್ತಿದ್ದು. ಕ್ರಿಕೆಟ್ ಬಗ್ಗೆ ಗೊತ್ತೇ ಇಲ್ಲ, ಕ್ರಿಕೆಟ್ ಆಡವು. ಅದನ್ನು ಯಾವ್ದು ಅದೇ ಏನಂತಾರಲ್ಲ, ಇದಕ್ಕೆ ತೆಂಗಿನ ಮರದ್ದು ಎಡಮಟ್ಟೆ ಅದ್ರಲ್ಲಿ ನಮ್ ತಾತನ ಕೈಲಿ ಬ್ಯಾಟ್ ಮಾಡಿಸ್ಕೊಂಡಿದ್ದೆ, ಹೊಡಿಯೋದು ಸಕ್ಕತ್ತಾಗಿರೋದು. ಆಮೇಲೆ ಅದ್ರ ಮೇಲೆ ಕುತ್ಕೊಂಡು ಹಿಂಗ್ ಎಳ್ಕೊಂಡ್ ಹೋಗೋದು ಚೆನ್ನಾಗಿತ್ತು. ಅವಾಗ ಟೈರ್ಗೆ ಹಗ್ಗ ಕಟ್ಕೊಂಡು ಹಿಂಗ್ ಎಳ್ಕೊಂಡ್ ಬರೋದು, ಅದೆಲ್ಲ ಟೈರ್ ಓಡ್ಸೋದು ರೋಡಲ್ಲೆಲ್ಲ. ಒಂದ್ಸಲ ಗಾಡಿಗೆ ಸಿಗಾಕೊಬಿಟ್ಟು ಮನೆಯೆಲ್ಲ ಉಬ್ಬಿಸ್ಕೊಳ್ಳೋದು, ಅದ್ರೆಲ್ಲ ಚೆನ್ನಾಗಿತ್ತವಳೆ. ಕಟ್ಟಿ ಹೇಳಿ ಧೂಳು ಧೂಳು ಮಗನೇ ಬೇಡ ಸುಮ್ಮನೆ. ಆಮೇಲೆ ಅದೇನೋ ಬಸಂಕಲ್ ಅಂತ ಚಿಕ್ಕ ಆಟ ಆಡ್ತಾರಲ್ಲ, ಅದ ಆಡ್ಕೊಂಡು ಚೆನ್ನಾಗಿತ್ತಾಳೆ. ಹಾಯ್ ಖುಷಿ. ಕುಂಟೆ ಪಲ್ಯ ಆಡೋದು. ಹಾಯ್. ಓಕೆ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇವಾಗ ಏನ್ ಮಾಡ್ತಿದ್ದೀರಾ? ಕಾಯಿ ಎಲ್ಲ ತುರಿತಿದ್ರಲ್ಲ, ಯಾಕೆ? ತರಕಾರಿ
ಅಲ್ಲ ತರಕಾರಿ ಪಲ್ಯ ಚಪಾತಿ. ನಾನು ಯಾವಾಗ್ಲೂ ಇದೇ ರೀತಿ ಮಾಡೋದು, ರುಬ್ಬಿಟ್ಟು ಮಾಡ್ತೀನಿ. ಹ್ಮ್ ನಾನು ಮದ್ವೆಗೆ ಹೊಸಲ್ ಬಂದಾಗ ಅಜ್ಜಿಯವರೆಲ್ಲ ರುಬ್ತಾನೆ ಇರ್ಲಿಲ್ಲ, ಹಂಗೆ ಮಾಡೋರು. ಹಂಗೆ ಮಾಡೋದು ಪಲ್ಯ ಅಂದ್ರೆ ಖಾರ ಪುಡಿ ಬೀರ್ ಪುಡಿ ಅದೆಲ್ಲ ಅಂದ್ರೆ ನೀನ್ ಸಾಂಬಾರ್ ತರ ಮಾಡ್ತೀಯಾ? ಗೊಜ್ಜೆ ಗೊಜ್ಜದೆ, ಮಾಡ್ತೀನಿ, ಒಂಥರ ಫುಲ್ಲು ಗ್ರೇವಿ ತರ ಇರಬೇಕು, ಹಂಗ್ ಮಾಡ್ತೀನಿ. ಅವ್ರು ಹಂಗ್ ಮಾಡ್ತಿರ್ಲಿಲ್ಲ, ಒಂಥರ ಫುಲ್ಲು ರೂಢಿಯಾಗಿರೋದು, ಅದ್ರ ಗ್ರೇವಿ ಅಂತದ್ದು ಏನು ಇರ್ತಿದ್ದಿಲ್ಲ, ಆತರ ಮಾಡೋರು. ನಂಗೂ ಅದೇ ತರ ಅಭ್ಯಾಸ ಬಿಟ್ಟು ಅಂದ್ರೆ ನಂಗೂ ತಿನ್ಬೇಕು ಅನ್ಸುತ್ತೆ ಐತಿ, ನಂಗೆ ಮಾಡಕ್ ಬರಲ್ಲ ಐತಿ. ನಾವೆಲ್ಲರೂ ಮಾಡ್ತಾರೆ, ಅರೆ ಅವರು ಕೈ ಮಾಡ್ಸಿದ್ರೆ ನನಗೆ ಬರಲ್ಲ, ನಂಗೆ ಆಗಲ್ಲ ಅಂತ ಅಂತಾರೆ. ಎಸ್, ಇವಾಗ ಇತ್ತೀಚೆಗೆಲ್ಲ ಮಾಡಲ್ಲ ನಾನು. ಫಸ್ಟ್ ನನ್ ದಿವನ್ ಪ್ರೆಗ್ನೆಂಟ್ ಆಗ ತುಂಬಾ ಕೆಲಸ ಮಾಡ್ಕೊಡೋರು, ಎಷ್ಟು ಕೆಲಸ ಮಾಡ್ಕೊಟ್ಟವ್ರು ಅಂದ್ರೆ ಅವಾಗಿನ ಹೊಸ್ತಲ್ಲ ಮದುವೆ ಆಗಿ ಅದಕ್ಕೆ ಮಾಡ್ಕೊಳಿವೆ. ಆತರ ಏನೆಲ್ಲ ಅಜ್ಜಿ ಮಾಡ್ಕೊಡೋರು. ಅಜ್ಜಿ ಮಾಡ್ತಿದ್ನಲ್ಲ ಮುಂಚೆ ಕೆಲಸನೆಲ್ಲ. ಅಜ್ಜಿ ವಯಸ್ಸಾಗಿತ್ತು ಪಾಪ, ಕೆಲಸ ಅಜ್ಜಿಗೆಲ್ಲ ಮಾಡಿಸ್ಬೇಕಲ್ಲ ಅಂತ ನಾನು ಅಡುಗೆ ತಿಂಡಿ ಊಟ ಎಲ್ಲ ಮಾಡ್ಕೊಡ್ತಾ ಇದ್ದೆ. ಅಜ್ಜಿ ಹೇಳ್ಕೊಡೋದು ಕೂತ್ಕೊಂಡು ನಾನು ಮಾಡಿವಿ. ನಮ್ಮಮ್ಮ ಇದ್ರಲ್ಲ, ಅವರು ವೇಸ್ಟು, ಏನು ಮಾಡ್ತಿರ್ಲಿಲ್ಲ, ಅವಾಗಲೂ ಮಾಡ್ತಿರ್ಲಿಲ್ಲ, ಇವಾಗಲೂ ಮಾಡ್ತಿರ್ಲಿಲ್ಲ. ನಮ್ಮಮ್ಮಂಗೆ ಮನೆ ಅಡುಗೆ ಕೆಲಸ ಅಂದ್ರೆ ಆಗಲ್ಲ. ಹೊರ್ಗಡೆ ದುಡಿಯೋ ಕೇಳಿ ಚೆನ್ನಾಗಿ ದುಡಿತಾರೆ, ಮನೆಯಲ್ಲಿ ಏನೇ ಮಕ್ಳು ಕೂಡ ಅವ್ರು ನೋಡ್ಕೊಳ್ಳಲ್ಲ. ಆಯ್ ಖುಷಿ ಆದ್ರೆ ಬೇಜಾರ್ ಅನ್ಸುತ್ತೆ, ಇಲ್ವಲ್ಲ ಹೆಂಗೋ ಮಕ್ಳ ಜೊತೆ ಆಟಾಡ್ಕೊಂಡು ಇರೋರು ಇಲ್ಲಿ ಒಂದೊಂದ್ ಟೈಮ್ ಮಾರ. ಊರಲ್ಲ ಅವ್ರು ಇವಾಗ ಊರಲ್ಲಿ ಏನೇನಾರ ಕೆಲ್ಸಕ್ಕೆ ಹೋಗ್ತಾರೆ. ಆಮೇಲೆ ನಾವು 2 ದಿನ ಇದ್ದು ನಮ್ಮೂರಲ್ಲಿ, 2 ದಿನ ಕೆಲ್ಸಕ್ಕೆ ಹೋದ್ರು. ಅವ್ರು ಯಾವಾಗ್ಲೂ ಬರ್ತಾರೆ. ಅವ್ರಿ ಮಕ್ಳು ಬಂದಾರಂತೆ ಎಲ್ಲಾರು ಎಷ್ಟು ಪ್ರೀತಿ ಏನಂತಾರೆ, ಕೆಲಸ ಯಾವಾಗ್ಲೂ ಇರಲ್ಲ, ಅವ್ರು ಇವತ್ತು ಬರ್ತಾರೆ ನಾಳೆ ಹೋಯ್ತಾರೆ, ಅವ್ರಿದ್ದ ಕೆಲಸ ಐತೆ, ಕೆಲಸ ಮುಗಿಸ್ಕೊಂಬತ್ತಿ ಸಂಜೆ ಹೊತ್ತು ಆಟ ಆಡಿಸ್ತೀನಿ ಬಿಡು ಅಂತ ಹೋಗಿ 2 ದಿನ ಕೆಲ್ಸಕ್ಕೆ ಹೋಗಿದ್ರು. ನನಗೆ ಇಲ್ಲಿದ್ದಾಗ ಹೆಲ್ಪ್ ಆಗ್ತಿದೆ, ಸಬ್ಸೋಸೋದು ಮತ್ತೆ ಶುಂಠಿ ಬೆಳ್ಳುಳ್ಳಿನ ಬಿಡಿಸಿ ಮಡಗಿರೋದು, ಹೆಲ್ಪ್ ನನಗೆ ಮಾಡ್ತಿದ್ದು. ಪ್ರೆಗ್ನೆಂಟ್ ಇಂದನೂ ಅಷ್ಟೇನೆ. ಇನ್ನು ಅಜ್ಜಿ ಇದ್ರಲ್ಲ, ಅವಾಗ ದಿವನ್ ಪ್ರೆಗ್ನೆಂಟ್ ಅಲ್ಲಿ ನನ್ ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಆಗೋಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡ್ತಿದ್ದೆ ಅಜ್ಜಿನ. ನನ್ಗೆ ಆಗಿದ್ದ ಹೆಲ್ಪ್ ಅಜ್ಜಿಯಿಂದನೇ. ಮೊಟ್ಟೆ ಡೈಲಿ ಮೊಟ್ಟೆ ಫ್ರೆಂಡ್ಸ್ ನನ್ಗೆ ಮೊಟ್ಟೆ ಕೊಡ್ತಿದ್ರು. ಆಮೇಲೆ ಬೆಳಗ್ಗೆ ಎದ್ದು ನಮ್ಗೆ ಎದಳಕ್ಕೆ ಆಗ್ತಿರ್ಲಿಲ್ಲ, ಬೆಳಗ್ಗೆ ಹಾಲು ಕಾಯಿಸ್ಕೊಡೋರು, ಎದ್ದಳ್ಳಿ ಬೇಗ, ಬೆಳಗತ್ತು ಸೋಂಬೇರಿತನ ಬಿಡ್ಲಿ, ಬೆಳಗತ್ತು ಬೇಗದಲ್ಲಿ ಅಂತಾನೆ ಬೆಳಗ್ಗೆ ತಗೊಂಡ್ ಕೊಡೋರು ಹಾಲ. ಎದಳು ಯಾವಾಗಲೇ. ಇವಾಗ ಎಷ್ಟು ಗಂಟೆಗೆ ಎದ್ದೇಳ್ತಿದ್ದೆ ಡೈಲಿ? ಅದೆಲ್ಲ ಹೇಳ್ಬೇಡ್ದು. ಅಯ್ಯಪ್ಪ, ನೀವು ಕೇಳಿದ್ರೆ ಶಾಕ್ ಆಗೋಯ್ತೀರ, ಶಾಕ್. ನೀವು ಊಹೇನು ಮಾಡ್ಕೊಳಕ್ಕಾಗಲ್ಲ. ಹೋಟೆಲ್ ಟೈಮ್ ಸರಿಯಾಗಿ ಮಾಡ್ಕೊಡ್ತೀರಾ? ನಿಮ್ ಟೈಮ್ ಸರಿಯಾಗಿ ಇಲ್ಲ, ಲೇಟ್ ಇವತ್ತು ಒಂದಿನ ಲೇಟ್ ಆಯ್ತು. ಸರಿ, ಓಕೆ, ಬನ್ನಿ ತರಕಾರಿ ಹೆಚ್ಕೊಡೋಣ. ಸೊ ಫೈನಲಿ ತರಕಾರಿನೆಲ್ಲ ಹೆಚ್ಕೊಟ್ಟಿದ್ದೀನಿ ಗೈಸ್ ನಮ್ಮ ನವಿ ಅವ್ರಿಗೆ. ಈಗ ಅವರು ಮಾಡ್ತಾರೆ ಪಲ್ಯನ. ಇದೆಲ್ಲ ಕಸ ಆಗಿದೆ, ಸೌತೆಕಾಯಿ ಏರ್ಕೊಟ್ರು. ನನ್ನ ಮಗ ಕೇಳ್ದ ತಿನ್ನೋಕ್ಕೆ, ತಿಂತಾ ಇದ್ದಾನೆ ಆಲ್ರೆಡಿ ತಗೊಂಡು. ಚೆನ್ನಾಗಿದೆಯಾ? ಹಾಕು ಕೊಡಿ. ಸೊ ಹಾಗೆ ಇಲ್ಲಿ ನಮ್ಮ ನವಿ ನಾಳೆ ಪಡ್ಡು ಮಾಡ್ತೀನಿ ಅಂದ್ಬಿಟ್ಟು ಪಡ್ ಮಾಡಿ ತುಂಬಾ ದಿನ ಆಗಿತ್ತು ನಾವು ಮನೆ, ಅದಕ್ಕೋಸ್ಕರ ತುಂಬಾ ದಿನ, ಒಂದು ವರ್ಷನೇ ಆಗ್ಬಿಟ್ಟಿದೆ. ಎಷ್ಟು ವರ್ಷ? 1 ವರ್ಷ. ಸೊ ಅದಕ್ಕೆ ಇವತ್ತ ಜಾಸ್ತಿ ಮಾಡಲ್ ಪಡ್ಡು, ದೋಸೆನೇ ಜಾಸ್ತಿ ಇಷ್ಟಪಡ್ತೀವಿ. ನಂಗೆ ಪಡ್ಡು ತಿನ್ಬೇಕು ಅನ್ಸಿತ್ತು. ನಾನು ಬಾಣಿತನದಲ್ಲಿ ಇದ್ದಾಗ ತಿಂದಿದ್ದ ಅಷ್ಟೇನೆ, ನಮ್ಮಮ್ಮ ಮಾಡ್ಕೊಟ್ಟಿದ್ದ. ತಮ್ಮಂಗೆ ತೋರಿಸ್ತಾ ಇದ್ದಾನೆ ಬರಲಿ ಆಚೆಗೆ ಅಂತ. ಒಳಗಡೆ ಇದ್ದ ನಾನು ಕರಿ. ಅದೇನೋ ಗೊತ್ತಿಲ್ಲ ಗೈಸ್, ಉಪ್ಪು ತುಂಬ ಇಷ್ಟಪಡ್ತಾನೆ ನಮ್ಮ ದಿವ. ಅದು ಮೇಲೆ ಉಪ್ಪು ಹಾಕಿದ್ದಾನೆ, ನೆಗ್ತಾ ಇದ್ದಾನೆ ನೋಡಿ. ಅಲ್ಲಿ ಒಂದು ಕೊಡು, 1 ಪೀಸ್ ಕೊಡು. ದೊಡ್ಡಮ್ಮ ನಂಗೆ ದೊಡ್ಡಮ್ಮನೆ ತಾನೇ ಹಾಕ್ಬೇಕಾಗಿರೋದು. ಉಪ್ಪು ಐತಿ ಇನ್ನೊಂದು ಹೇಳ್ದವನೆ. ನಮ್ಗೊಂದು ಕೊಟ್ರು, ಎಲ್ಲ ನೀವೇ ತಾಂಡ್ರೆ. 4 ಪೀಸ್ ಮಾಡಿದ್ದೆ, 4 ಜನಕ್ಕೆ ಒಂದೊಂದು ಅಂತ. ಕೊಡಿ ನಂಗೆ, ಕೊಡಿ ಮಗನೇ. ಥ್ಯಾಂಕ್ ಯು. ಅಪ್ಪಂಗೆ ಎದ್ರಕಂಡು ಕೊಡೋದು, ಅಮ್ಮಂಗೆ ಹೋಗಿ ಅವಳು ಏನು ಹೊಡಿಯಲ್ಲ ಪಡಿಯಲ್ಲ. ನಾನೇ ಜಾಸ್ತಿ ಹೊಡಿಯಲ್ಲ, ಎದುರಿಸ್ಬೋದು ಅಷ್ಟೇನೆ ಫ್ರೆಂಡ್ಸ್. ನಾನು ಹೊಡಿಯಲ್ಲ, ನಮ್ಮನವ್ರು ಗೆದ್ಕೋತಾರೆ, ನನಗೆ ಇರ್ಬೋದಿಲ್ಲ. ಕ್ಯೂಟಿ ಪೈ ಇಬ್ರು ಎಸಲ್ಲ. ಸೊ ಫೈನಲಿ ಇಲ್ಲಿ ಚಪಾತಿ ಬೇಯಿಸ್ತಾ ಇದ್ದೀನಿ. ನಮ್ಮ ಹುಡುಗಿ ತೊಟ್ಟಿ ಕೊಡ್ತಾ ಇದ್ದಾರೆ. ಚಪಾತಿ ಒತ್ತದ್ದು ನೋಡಿದ್ದೀರಾ, ಇವರು ತಟ್ತಾ ಇದ್ದಾರೆ ಅರ್ಜೆಂಟಿಗೆ. ಸೊ ಬೇಗ ಆಗಲಿ ಆಗ್ಬಿಟ್ಟೈತೆ, ನಾನು ಬಟ್ಟೆ ಒಣ ಹಾಕ್ಬಿಟ್ಟು ಬರೋಷ್ಟೊತ್ತಿಗೆ ಡ್ಯೂಟಿಗೆ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಫಾಸ್ಟ್ ಮಾಡ್ಕೊಡ್ತಾ ಇದ್ದಾರೆ. ಇದನ್ನು ಬೇಯಿಸ್ಕೊಂಡು ಇವಾಗ ತಿಂದುಬಿಟ್ಟು ಡ್ಯೂಟಿಗೆ ಓಡಬೇಕು. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ತಿಂತಾ ಇದ್ದಾನೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತೀವಿ. ಐತೆ ಇನ್ನು ಅದನ್ನೇ ನೆಂಚ್ಕೊಂಡು ನೀನು ಮುಟ್ಬೇಕು ಮಮ್ಮಿ, ಅವನ್ ತೊಟ್ಟಿನ ಬೈ ಬಾಯ್. ಬೈ ಮಾಡಿ, ಬೈ ಮಾಡಿ, ಬೈ ಹೊಡಿಬೇಕು ಪಾಪು, ಬೈ ಮಾಡು ದಿವಾ.
ಬಾಯ್ ಖುಷಿ ಬಾಯ್. Like